ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಚೆನ್ನವೀರನಹಳ್ಳಿಯಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಸುತ್ತಮುತ್ತ ಊರಿನ ಭಯಭೀತರಾಗಿದ್ದಾರೆ. ಇದರ ಬಗ್ಗೆ ಫಾರೆಸ್ಟ್ ಅಧಿಕಾರಿಗಳಿಗೆ ದೂರು ದಾಖಲಿದ್ರು ಸಹ ಅವರು ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂದು ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದನ ಕರ ಮೇಕೆ ಕುರಿ ಬಿಟ್ಟು ಮನುಷ್ಯರ ಮೇಲೆ ಬೀಳ್ತದೆ. ಮನೆದ ನಮ್ಮೂರ ಒಂದು ಹಿಡ್ಕೊಂಡಿತ್ತು, ಅಲ್ಲಿ ಗಲಾಟೆ ಮಾಡಿದಕ್ಕೆ ಜಾಲಗಿರ ಮಲ್ದತ್ರನೇ ಕರು 30,000 ರೂಪಾಯಿ ಕೇಳಿದ್ರು. ಕರುನ ತಗೊಂಡು ತಿಂದದೆ ಬೀಳ್ತಾ ಸತ್ಯ ಯಾರು ಕೇಳೋರಿಲ್ಲ, ಏನೂ ಇಲ್ಲ. ರೈತರು ನಾವು ಯಾರನ್ನ ಕೇಳೋಣ ಸ್ವಾಮಿ? ನಾವು ಈ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಇಲ್ಲಿ ಹಿಡಿತಾರೆ, ಅಲ್ಲಿ ಬೇರೆ ಕಡೆ ಬಿಡ್ತಾರೆ. ನಮ್ಮ ಹೆಸರು CN ಲಕ್ಷ್ಮೀಕಾಂತ್ ಅಂತ ಸರ್, ಚೆನ್ನವೀರನಹಳ್ಳಿ. ಸುಮಾರು ಸರಿ ಫಾರೆಸ್ಟರ್ಗೆಲ್ಲ ಕಂಪ್ಲೇಂಟ್ ಮಾಡಿದೆ. ಈ ಕಡೆ ಉದ್ದಿ ಬೆಟ್ಟ ಹಿಡಿತಾರೆ, ಉಳ್ಳಿ ಬೆಟ್ಟಕ್ಕೆ ಬಿಡ್ತಾರೆ. ಉಳ್ಳಿ ಬೆಟ್ಟ ಹಿಡಿತಾರೆ, ತಾನು ಉದ್ದಿ ಬೆಟ್ಟಕ್ಕೆ ಬಿಡ್ತಾರೆ. ಇವಾಗ ಚೆನ್ನವೀರನಹಳ್ಳಿ ಇಲ್ಲೇ ಚೆನ್ನವೀರನಹಳ್ಳಿ ಪಕ್ಕ ಕೆರೆ ಪಕ್ಕನೆ ಬಂದು ಸುಮಾರು ಮನ್ನೆಲ್ಲ ಒಂದು ಕುರಿ ಹಿಡ್ಕೊಂಡಿತ್ತು ಉಜಿನಿ ಬೆಟ್ಟದಲ್ಲಿ. ಅಲ್ಲಿ ಹಿಡ್ಕೊಂಡು ಗಾಡಿ ಮಾಡಿ ಜನ ಓಡೋತಿದಂಗೆ ಬಿಟ್ಟು ಹೊಡೆದ್ಬಿಟ್ಟಿದೆ. ಸುಮಾರು ಸರಿ ಕಂಪ್ಲೇಂಟ್ ಕೊಟ್ಟರು ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಹೇಳ್ದಾಗ ತಾಣ ಹಿಡ್ಕೊಂತಾರೆ, ಹಿಡಿದ್ಬಿಟ್ಟು ತಾಣ ಅಲ್ಲಿ ಬಿಡ್ತಾರೆ. ಕಾಣಿಸ್ಕೊಂತ ಇರ್ತದೆ ಮನುಷ್ಯನ ಕಣಿ. ವಾರಕ್ಕೆ 2 ಸರಿ 3 ಸರಿ ಒಂದಿನ ನಿಮ್ಗೆ, ಒಂದಿನ ನಮ್ಗೆ, ಯಾಕೆ ಕುರಿ ಕಾಯಕ್ ಆಗ್ತಾ ಇರ್ತದೆ. ಒಂದಲ್ಲ ಸಹ ಒಂದು 5-6 ಊರೊಳಗೆ ಬಂದ್ಬಿಟ್ಟು ನಾಯಿ ಸಮೇತ ಬಿಡಲ್ಲ, ಹೊತ್ಕೊಂಡು ಹೊಟ್ಟದ. ಹೆಸರು ಚೌಡಪ್ಪ ಸರ್. ಊರು ಚೆನ್ನವೀರನಹಳ್ಳಿ. ಈಗ ದನ ಮೇಯಿಸ್ತಿದ್ದೆ, ಅದು ಬಂದ್ಬಿಡ್ತು. ಬಂದ್ ಇದನ್ನ ಹಿಡ್ಕೊಂಡು ಕಚ್ಬಿಟ್ಟೈತೆ. ಒಂದು 10 ಜನ ಇದ್ದಿದ್ದಕ್ಕೆ ಬಿಟ್ಟೋಯ್ತು. ಜನ ಇದ್ರೆ ಹೊರ ಬಿಡ್ತದೆ. ನಿಮ್ಮ ಹೆಸರು? ಉತ್ತರಾಯಪ್ಪ. ನಾಳೆ ಬಂದಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವ್ ಯಾರಿಗೆ ಹೇಳ್ಬೇಕು? ಮ್ಯಾಕೆ ಡೈಲಿ ಮೇಸಕ್ ಬರ್ತಾ ಇದ್ದೀವಿ, ಯಾವಾಗ ಹಿಂಗೆ ಮಾಡ್ತಾವೆ. ಇವಾಗ 4-5 ತಿಂದಾಕ್ಬಿಟ್ಟವೆ ನಮ್ಮ ಊರ್ ಕಡೆ. ಅದಕ್ಕೆ ನೀವು ಫಾರೆಸ್ಟರ್ಗೆ ಹೇಳಿ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಅದನ್ನ ಇಡ್ಸಿ ಹಾಕ್ಬೇಕು. ಫಾರೆಸ್ಟ್ ಅವ್ರು ಯಾರು ಯಾವತ್ತೂ ಹಿಡ್ದಿಲ್ವಾ? ಹಿಡ್ಕೊಂಡಾಗಿರ್ತಾರೆ, ಇಲ್ಲಿ ಹಿಡ್ಕೊಂಡಾಗಿ ಇನ್ನೊಂದ್ ಕಡೆ ಬಿಡ್ತಾರಂತೆಲ್ಲ. ಅಲ್ಲಿ ಹುಡ್ಕ್ಲಿ ಬೆಟ್ಟತ್ರ 2 ಹಿಡ್ಕೊಂಡೋದ್ರು. ಗನ್ವಾಗ 3 ದಿನಕ್ಕೆ ನಮ್ ಕೊಂಡೆ ತಿಂದಾಕ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಸರ್ವಮಂಗಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಆರೋಡಿ ಸಾಸ್ಲು ಹೋಬಳಿ ಚೆನ್ನವೀರನಹಳ್ಳಿಯಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಫಾರೆಸ್ಟ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಸುತ್ತಮುತ್ತ ಊರಿನ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಬಗ್ಗೆ ಫಾರೆಸ್ಟ್ ಅಧಿಕಾರಿಗಳು ಕಾಳಜಿ ವಹಿಸಬೇಕೆಂದು ಸುತ್ತಮುತ್ತ